ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನಿ ಡಿಸೈನ್ಸ್. ಇವತ್ತು ಟೆಸಲ್ಸ್ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸಿ ನೋಡಿ. ಮೊದಲಿಗೆ ಟೀ ಟೇಬಲ್ಗೆ ಈ ಥರ ಥ್ರೆಡ್ ಸುತ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಒಂದು 60 ರೌಂಡ್ಸ್ ಸುತ್ಕೊಳ್ಳಿ. ನೀವು ಅಷ್ಟೇ ನಿಮ್ಮ ಮನೇಲಿ ಏನು ಕಂಫರ್ಟೇಬಲ್ ಆಗಿದ್ರೆ ಅದಕ್ಕೆ ಸುತ್ಕೊಳ್ಳಿ ಫ್ರೆಂಡ್ಸ್. ನಾನಾದರೆ ಈ ಥರ ಟೀ ಟೇಬಲ್ಗೆ ಸುತ್ಕೊತಾ ಇದ್ದೀನಿ. ಈ ಥರ 60 ರೌಂಡ್ಸ್ ಸುತ್ಕೊಳ್ಳಿ. ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀಟ್ ಫುಲ್ ವಿಡಿಯೋ ಟೆಸಲ್ಸ್ ಮಾಡೋದು ಹೇಗೆ ಅಂತ ಹಾಕ್ತೀನಿ, ಮಿಸ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ಅದು ದಾರ ಸುತ್ಕೊಂಡಿದ್ದಾದಮೇಲೆ ನೀಡಲ್ಗೆ ಏರಿಸ್ಕೊಂಡು ಸ್ವಲ್ಪ ಈ ಥರ ಸ್ಟ್ರೈಟ್ ಮಾಡ್ಕೊಳ್ಳಿ. ಐರನ್ ಬಾಕ್ಸ್ ಇದ್ದರೆ ಐರನ್ ಬಾಕ್ಸಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಈ ಥರ ಸ್ಟ್ರೈಟ್ನರ್ ತಗೊಂಡಾದರೂ ಸ್ಟ್ರೈಟ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ನೀಟಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು. ಅವಾಗ ಟೆಸಲ್ಸು ಅಗಲ ಎಲ್ಲ ಇರಲ್ಲ, ತುಂಬ ಸ್ಟ್ರೈಟಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ನೀವು ಐರನ್ ಮಾಡ್ಕೊಳ್ಳಿ. ಈ ಥರ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೆ ಆಲ್ರೆಡಿ ನೋಡ್ತಾ ಇರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸು. ಮತ್ತು ಈ ಥರ ಟಿ ವಿ ಯೂನಿಟ್ಗೆ ನಾನು ಒಂದು ಇದಕ್ಕೆ ಈ ಥರ ಕಟ್ಕೊತಾ ಇದ್ದೀನಿ. ಟೈಟಾಗಿ ಕಟ್ಕೊಳ್ಳಿ ಥ್ರೆಡ್ಡು ನೋಡಿ. ಈ ಥರ ಫ್ರೆಂಡ್ಸ್, ಒಂದು ಸೈಡ್ ಕಟ್ಟಿದ್ದಾದಮೇಲೆ 2 ಸೈಡ್ಸು ಬೇಕಾಗತ್ತಲ್ಲ. ಮತ್ತು ಈಗ ಇನ್ನೊಂದು ಕಡೆ ಈ ಥರ ಸೇಮ್ ಅದೇ ಥರನೇ ಟೈಟಾಗಿ ಕಟ್ಕೊಳ್ಳಿ. ಲೂಸ್ ಬಿಡಬೇಡಿ, ಥ್ರೆಡ್ಡೆಲ್ಲ ಮತ್ತೆ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸ್ಟಿಪ್ಪಾಗಿ ಕಟ್ಕೊಳ್ಳಿ. ನಿಮ್ಮ ಮನೇಲಿ ನಿಮ್ಗೆ ಯಾವುದು ಅನುಕೂಲ ಇದೆಯೋ ಅದಕ್ಕೆ ಕಟ್ಕೊಳ್ಳಿ ಫ್ರೆಂಡ್ಸ್. ನಾನು ಟಿ ವಿ ಯೂನಿಟ್ ಕಟ್ತಾಯಿದ್ದೀನಿ, ನೀವು ಟೀ ಟೇಬಲ್ಲು ಆ ಥರ ಏನಕ್ಕಾದರೂ ಕಟ್ಕೋಬೋದು. ನಿಮ್ಮ ಮನೇಲಿ ಯಾವುದು ಇದು ಅದಿದ್ರೆ ಅದು. ಇದು ಮತ್ತು ಜರಿ ತೊಗೊಂಡಿದ್ದೀನಿ, ಸಿಲ್ವರ್ ಕಲರ್ ಜರಿ ನೋಡಿ. ನೀರಲ್ಲಿ ಏರಿಸಿಟ್ಕೊಂಡು ಸ್ಟ್ರೈಟ್ ಮಾಡಿಕೊಂಡಿದ್ವಲ್ಲ ಆ ಥ್ರೆಡ್ 60 ರೌಂಡ್ಸು. ಈಗ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ಈ ಥ್ರೆಡ್ಗೆ ಈ ಥರ ಹಿಂದ್ಗಡೆಯಿಂದ ಈ ಕಡೆ ನೀಡಲ್ಲು ಈ ಥರ ಮುಂದ್ಗಡೆ ಹೇಳ್ಕೊಂಡು 2 ಫಿಂಗರ್ಸಲ್ಲಿ ಈ ಥರ ಟೈಟಾಗಿ ಇಟ್ಕೊಂಡು ಥ್ರೆಡ್ನ ಈ ಥರ ಸುತ್ಕೋಬೇಕು ನೀಟಾಗಿ. ಸಿಲ್ವರ್ ಕಲರ್ ಥ್ರೆಡ್ಡು ನಾನು ಕುಚ್ಚಾಕೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಗೋಲ್ಡ್ ಆದರೂ ಹಾಕ್ಬೋದು, ಕಾಪರ್ ಹಾಕ್ಬೋದು. ನಾನು ಈ ಟೆಸಲ್ಸ್ ರೆಡಿ ಮಾಡ್ಕೊತಾ ಇರೋ ಸ್ಯಾರಿ ಬಂದು ಸಿಲ್ವರ್ ಇದೆ, ಹಾಗಾಗಿ ನಾನು ಸಿಲ್ವರ್ ಕಲರ್ ಜರಿ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಒಂದು 3-4 ನಾಟ್ಸ್ ಹಾಕಿದ್ದಾದಮೇಲೆ ಇದನ್ನ ಕಟ್ ಮಾಡ್ಕೊಳ್ಳಿ. ಜರಿನ ಕಟ್ ಮಾಡಿಕೊಂಡು ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು, ಉದ್ದ ಬೇಕು ಅಂದರೆ ಉದ್ದ, ಸ್ವಲ್ಪ ಕಮ್ಮಿ ಶಾರ್ಟ್ ಬೇಕು ಅಂದರೆ ಶಾರ್ಟು, ಆ ಥರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಒಂದು ಹಾಕಿದ್ದಾಯಿತು. ಈಗ ಮತ್ತೆ ಇನ್ನೊಂದು ಹಿಂದ್ಗಡೆ ನಮಗೆ ಎಷ್ಟು ಥ್ರೆಡ್ ಬೇಕೋ ಅಷ್ಟು ಥ್ರೆಡ್ ಇಟ್ಕೊಳ್ಳಿ. ಯಾಕಂದರೆ ಜಾಸ್ತಿ ಥ್ರೆಡ್ಡೆಲ್ಲ ಬಿಟ್ಕೊಳ್ಳೋಕೆ ಹೋಗಬೇಡಿ, ಮತ್ತು ಸುಮ್ಮನೆ ಥ್ರೆಡ್ಡೆಲ್ಲ ವೇಸ್ಟ್ ಆಗುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ನೋಡಿ ಈ ಥರ ಆದರೆ ನಾನು ಎಲ್ಲ ಡಿಸೈನ್ಸ್ಗೂ ಆಲ್ಮೋಸ್ಟ್ ಡಿಸೈನ್ಸ್ಗೆಲ್ಲ ನಾನು ಈ ಥರನೇ ಟೆಸಲ್ಸ್ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡೆ ನಿಮ್ಗೆ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಸ್ವಲ್ಪ ಈಸಿ ಆಗಲಿ ಅಂತ. ಕೆಲವೊಬ್ರಿಗೆ ಟೆಸಲ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿದಿರಲ್ವಲ್ಲ, ಹಾಗಾಗಿ ನಾನು ಇವತ್ತು ನಿಮಗೆ ಬರೀ ಟೆಸಲ್ಸ್ದೇ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಎಲ್ಲರೂ ಮಿಸ್ ಮಾಡ್ದಂಗೆ ಫುಲ್ ವಿಡಿಯೋ ಆದರೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಥರ ನಾನು ಈಗ ಟೀ ಟೇಬಲ್ ಸುತ್ಕೊಂಡಿದ್ನಲ್ಲ, ಅದು ನನಗೆ ಒಂದು 20 to 25 ಸ್ಯಾರಿ ಕುಚ್ಚಸ್ ಆಗುತ್ತೆ. ನೀವು ಆ ಥರ ಉದ್ದಕ್ಕೆ ಸುತ್ಕೊಂಡ್ರೆ ಅಷ್ಟು ಆಗುತ್ತೆ. ಆಲ್ಮೋಸ್ಟ್ ಒಂದು ಅರ್ಧ ಸೀರೆವರೆಗೂ ಆಗುತ್ತೆ ಅಷ್ಟು ಆಗಿದ್ರೆ ನೋಡಿ. ಕೆಲವೊಂದಕ್ಕೆ 50 ಕುಚ್ಚು ಬರೋ ಸ್ಯಾರೀಸ್ಗಾದರೆ ಅರ್ಧ ಸ್ಯಾರಿ ಆಗುತ್ತೆ. ಮತ್ತು ಶಾರ್ಟೇಜ್ ಇದ್ದರೆ ಮತ್ತೆ ಇನ್ನೊಂದು ಸರಿ ಸುತ್ತಕೊಂಡು ನಾವು ಈ ಥರ ಇದು ಟೆಸಲ್ಸು ರೆಡಿ ಮಾಡ್ಕೋಬೇಕು. ಈ ಥರ ಫ್ರೆಂಡ್ಸ್ ನೀಟಾಗಿ ಕಟ್ ಮಾಡ್ಕೊಳ್ಳಿ ಒಂದೇ ಸರಿ. ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಮತ್ತೆ ಅಲ್ಲಲ್ಲಿ ನೋಡ್ಕೊಂಡು ಕೂಡ ಕಟ್ ಮಾಡ್ಕೋಬೋದು. ಈ ಥರ ಒಂದು 3-4 ನಾಟ್ಸ್ ಹಾಕ್ಕೊಳ್ಳಿ, ಕಟ್ ಮಾಡಿ ಇದನ್ನು ಕಟ್ ಮಾಡ್ಕೊಳ್ಳಿ ಥ್ರೆಡ್ನ. ಈ ಥರ ಫ್ರೆಂಡ್ಸ್ ಎಕ್ಸ್ಟ್ರಾಸ್ ಇದ್ದರೆ ಕಟ್ ಮಾಡ್ಕೊಳ್ಳಿ. ಕುಚ್ಚೇನಾದ್ರು ಲೆಂತ್ ಇದ್ದರೆ ಅದನ್ನು ಸ್ವಲ್ಪ ಕಟ್ ಮಾಡಿ ನೋಡಿ. ಫೈನಲ್ ಆಗಾದರೆ ಈ ಥರ ಬಂದಿದೆ, ಇಷ್ಟು ಬಂಚಸ್ ಬಂದಿದೆ. ಇನ್ನು ಸ್ವಲ್ಪ ಥ್ರೆಡ್ ಇದೆ, ಇನ್ನು ಬಂಚಸ್ ಮಾಡಬೇಕು. ಇಷ್ಟು ಬಂಚಸ್ ಆದರೆ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.